ಹೆಲೋ ಹೆಲೋ. ಅರೆ ಮೋಟು, ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ರಾತ್ರಿಯಲ್ಲಿ ಯಾವ್ದಾದ್ರೂ ಏಲಿಯನ್ ಬಂದ್ಬಿಟ್ರೆ ಏನ್ ಮಾಡೋದು? ಒಂದು ಏಲಿಯನ್ ಮಾತ್ ಬಿಟ್ಟು ಬೇರೆ ಏನು ಹೇಳಕ್ ಬರಲ್ಲ. ಸಾರಿ ಅಂಕಲ್, ಸಾರಿ. ಏನೋ ನಿಮಗೆ ನೋಡ್ಕೊಂಡು ಬರೋದಕ್ಕಾಗೋದಿಲ್ವಾ? ನಮಗೀಗ ಸಮಯ ಇಲ್ಲ, ನಡೆ. ಇಷ್ಟು ಹೊತ್ತಲ್ಲಿ ಇಷ್ಟೊಂದು ದುಡ್ಡು ತಗೊಂಡು ಹೋಗ್ತಿರೋರು ರಾಬರ್ಸ್ ತರ ಕಾಣ್ತಿದ್ದಾರೆ. ಇವಾಗ ಏನ್ ಮಾಡೋದು? ಇರಿ, ನಾನ್ ಶಿವಾಗ್ ಫೋನ್ ಮಾಡ್ತೀನಿ. ಹಲೋ ಶಿವ. ಅಯ್ಯೋ, ಈ ಹುಡುಗ ಯಾಕೆ ನಮ್ಮ ಮುಂದೆನೆ ಬಂದಿದ್ದಾನೆ? ಏ ಮಗು, ಏನ್ ತಮಾಷೆ ಮಾಡ್ತಾ ಇದೀಯಾ? ಅಂತ ಹೇಳ್ಬೇಡಿ ಅಂಕಲ್. ಹೌದಾ? ಹಾಗಾದ್ರೆ ನೋಡೇ ಬಿಡ್ತೀನಿ. ಶಿವ, ಶಿವ ಅಂತ ನನ್ನ ಹೆಸರು. ಅಲ್ಲೇ ನಿಂತ್ಕೋ. ನಾವೆಲ್ಲರೂ ಮಾತಾಡ್ಕೊಂಡೇ ಕೆಲಸ ಮಾಡ್ತೀವಿ. ಬೇಗ ಎಲ್ರೂ ಹತ್ರ ಬನ್ನಿ, ಬೇಗ ಬೇಗ. ನೀನ್ ರೆಡಿ ಆಗಿದೀಯಾ? ಹಾ, ರೆಡಿ ಆಗಿದ್ದೀನಿ. ಸರಿ, ಹಾಗಾದ್ರೆ ಅಯ್ಯೋ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಬೇಗ ಗಾಡಿ ಓಡಿಸು. ಇವ್ರಂತೂ ಓಡ್ ಹೋದ್ರು. ನಿಮ್ಗೆ ಸರಿಯಾಗಿ ಗಾಡಿ ಓಡಿಸೋದಕ್ಕೆ ಬರೋದಿಲ್ವೇನೋ? ಸ್ವಲ್ಪ ಕೆಳಗಡೆ ನೋಡಿ, ನೀವ್ ಹೇಗ್ ಗಾಡಿ ಓಡಿಸ್ತಾ ಇದ್ದೀರಾ ಅಂತ ನೋಡಿ. ಇದ್ ತಗೊಳ್ಳಿ ಲಡ್ಡು ಸಿಂಗ್ ಸರ್. ಆ ಕಳ್ಳರು ATM ನ ಕಳ್ತನ ಮಾಡಿ ಎಲ್ಲ ಓಡ್ ಹೋಗ್ತಿದ್ರು. ಕಳ್ತನನ್ ಮಾಲೇನೋ ಸಿಕ್ತು, ಆದ್ರೆ ಕಳ್ಳರೆಲ್ಲ ಓಡ್ ಹೋದ್ರು. ಏನು ತೊಂದ್ರೆ ಇಲ್ಲ ಶಿವ, ನಾನು ಅವ್ರನ್ನ ನೋಡ್ಕೋತೀನಿ. ಈಗ ಈ ಗಾಡಿನ ನಾನೇ ಓಡಿಸ್ತೀನಿ. ಕೇಸು ನನ್ನ ಕೈಯಲ್ಲೇ ಇದೆ. ಅಯ್ಯೋ ಸಾರ್, ಈ ಗಾಡಿನ ಹೇಗ್ ಓಡಿಸ್ತಾ ಇದ್ದೀರಾ ನೀವು? ನಾನು ಅವ್ರನ್ನ ಬಿಡೋದಿಲ್ಲ. ಹ? ನಮ್ ಜೀವನದಲ್ಲಿ ಇಂಥದ್ದೊಂದನ್ನ ನೋಡ್ಲೇ ಇಲ್ಲ, ಗೊತ್ತಾ? ಒಂದು ATM ನ ಕಳ್ತನ ಮಾಡ್ಲಿಕ್ಕಾಗ್ಲಿಲ್ಲ. ಕೇವಲ ಒಂದು ATM, ಅದು ಇಷ್ಟೊಂದು ಕಷ್ಟ ಯಾವತ್ತೂ ಆಗ್ಲಿಲ್ಲ. ಅದು ನಮ್ಮೆಲ್ರಿಗೂ. ಒಂದು ಹುಡುಗನಿಂದ ಈ ಕಷ್ಟ. ಒಂದು ಹುಡುಗ ನಮ್ಮನ್ನೇ ಹೊಡಿತಾನೆ, ಅದು ಆ ಮಟ್ಟಿಗೆ ಹೊಡಿತಾನೆ. ಹಾ ಹೌದು ಬಾಸ್, ಇನ್ನು ಮುಂದೆ ಯಾವತ್ತು ನೀವು ಭಯ ಪಡಬೇಡಿ. ಭಯ? ಅದು ನನಗೆ ಇಲ್ಲ, ಖಂಡಿತ ಇಲ್ಲ. ನಾನ್ ಯಾವುದಕ್ಕೂ ಭಯ ಪಡೋದಿಲ್ಲ. ಮತ್ತೆ ನಾನೀಗ ಬ್ಯಾಂಕನ್ನೇ ಲೂಟಿ ಮಾಡ್ತೀನಿ. ಅದು ಅತಿ ದೊಡ್ಡ ಬ್ಯಾಂಕ್. ನನ್ನ ಮನಸ್ಸಿನಲ್ಲಿ ತುಂಬಾ ಒಳ್ಳೆ ಒಳ್ಳೆ ಐಡಿಯಾಗಳಿವೆ. ನೋಡ್ತಾ
ನೋಡ್ತಾ ಇರಿ ನಾನ್ ಹೇಗ ಬ್ಯಾಂಕ್ ಅನ್ನ ಲೂಟಿ ಮಾಡ್ತೀನಿ ಅಂತ. ಏಲಿಯನ್ ಬಂತು ಅಲ್ಲೋಡು ಏಲಿಯನ್ ಬರ್ತಿದೆ. ಅರೆ ಅದು ಏಲಿಯನ್ ಅಲ್ಲ ಮಮ್ಮಿ, ಅದು ಮಮ್ಮಿ ತಪ್ಪಿಸ್ಕೊಂಡ್ ಬಂದಿರೋ ಮಮ್ಮಿ. ಓಡಿ. ಓಫೋ ಸುಮ್ನೆ ಕುತ್ಕೊಳ್ಳಿ ನೀವು. ಏಲಿಯನ್ನು ಅಲ್ಲ ಮತ್ತೆ ಮಮ್ಮಿ ಕೂಡ ಅಲ್ಲ ಗೊತ್ತಾ? ಕಾಣಿಸ್ತಿಲ್ವಾ ತಲೆ ಮೇಲೆ ಪೊಲೀಸ್ ಟೊಪ್ಪಿ, ಜಯರಾಮ್ ಸರ್ ಜೊತೆಗೆ ಮತ್ತೆ ಅಲ್ಲಿ ನಿಲ್ಸಿರುವಂತಹ ಬೈಕ್. ಇವರು ಲಡ್ಡು ಸಿಂಗ್ ಸರ್. ಲಡ್ಡು ಸಿಂಗ್ ಜಿ ಮತ್ತೆ ಇಷ್ಟೊಂದು ಪಟ್ಟಿ ಯಾಕೆ ಹಾಕೊಂಡ್ ಬಂದಿದ್ದಾರೆ ಅವರು? ಈಗ ಇದಕ್ಕೆ ಉತ್ತರನ ಲಡ್ಡು ಸಿಂಗ್ ಅವರೇ ಕೊಡ್ಬೇಕು. ಲಡ್ಡು ಸಿಂಗ್ ಸರ್, ಇದೇನ್ ನಿಮ್ಮ ಅವಸ್ಥೆ? ಅಯ್ಯೋ ಹೇಳ್ತೀನಿ ಶಿವ, ಹೇಳ್ತೀನಿ. ನಾನ್ ನಿನ್ನೆ ರಾತ್ರಿ ಮನೆಗೆ ಹೋಗೋ ಸಮಯದಲ್ಲಿ ATM ರಾಬರ್ಸ್ಗಳು ಎದುರಾದ್ರು ಅವ್ರನ್ನ ಫಾಲೋ ಮಾಡ್ತಿದ್ದೆ. ನೀವೆಲ್ಲಿ ಹೋಗ್ತಾ ಇದ್ದೀರಾ? ಮೊದ್ಲು ಕೈ ಮೇಲ್ ಮಾಡಿ ಮತ್ತೆ ನಡೀರಿ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಾ ಇದ್ರು ಬಿಟ್ಟು ಓಡ್ ಹೋಗ್ತಾನೆ. ಯಾಕಂದ್ರೆ ಅವ್ರ ಜೊತೆಗಿದ್ದವ್ರು ಹೇಳ್ತಾರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಅಯ್ಯೋ ಲೈಟ್ ಗಳನ್ನ ಒಡೆದು ಹಾಕ್ತಾ ಇದ್ದೀರಾ. ಅಯ್ಯೋ ಮತ್ತೊಂದು ಲೈಟ್, ಇನ್ನೊಂದು ಲೈಟು. ನೋಡಿ ನೀವು ಸಾರ್ವಜನಿಕ ಆಸ್ತಿನ ಹಾಳು ಮಾಡ್ತಾ ಇದ್ದೀರಾ. ಹೇಳಿ ಈ ಲೈಟ್ ಅನ್ನು ಒಡೆದು ಹಾಕ್ಬೇಡಿ. ಕತ್ಲಾದ್ರೆ ನನಗೆ ತುಂಬಾ ಭಯ ಆಗುತ್ತೆ. ಅಯ್ಯೋ 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 ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ 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 ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಪೊಲೀಸರು ಹ್ಯಾಂಡ್ಸ್ ಅಪ್ ಅಂದ್ರೆ ಕೈ ಮೇಲೆತ್ಬೇಕು. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ತಾ ಇದೆ. ಅಯ್ಯೋ ಅಯ್ಯೋ ಅವ್ರು ನನ್ನ ತುಂಬಾ ಹೊಡೆದ್ ಬಿಟ್ರು ಶಿವ. ಹೊಡೆದು ನನ್ನನ್ನ ಈ ರೀತಿ ಮಾಡಿಬಿಟ್ರು. ಮೇಲಿಂದ ಕಮಿಷನರ್ ಸರ್ ಕೂಡ ಧಮಕಿ ಹಾಕ್ತಿದ್ದಾರೆ. ಬೇಗ ಕಳ್ಳರನ್ನ ಹಿಡಿದೇ ಇದ್ರೆ ನನ್ನ ಕೆಲಸ ಕೂಡ ಹೋಗ್ಬಿಡುತ್ತೆ. ಲಡ್ಡು ಸಿಂಗ್ ಸರ್, ನೀವು ಚಿಂತೆ ಮಾಡಬೇಡಿ. ನೆಕ್ಸ್ಟ್ ಮಿಷನ್ ನೀವೇ ಕಂಪ್ಲೀಟ್ ಮಾಡಿ. ಮತ್ತೆ ಕಮಿಷನರ್ ಸಾಹೇಬ್ರು ಕೂಡ ನಿಮ್ ಮೇಲೆ ಬೇಜಾರ್ ಮಾಡ್ಕೊಳ್ಳಲ್ಲ. ನೀವು ಮಾಡೋ ಕೆಲ್ಸದಿಂದ ಅವ್ರು ತುಂಬಾ ಖುಷಿ ಪಡ್ತಾರೆ. ಹಾಗೆ ಆಗ್ಲಿ ಶಿವ. ಅಲ್ಲಿ ನೋಡಿ ಇವತ್ತಿನ ನಮ್ ಬಕ್ರ ಬರ್ತಾ ಇದ್ದಾನೆ. ಲಡ್ಡು ಸಿಂಗ್ ಅವ್ರೆ, ನಾವು ನಿಮ್ಮ ದೊಡ್ಡ ಅಭಿಮಾನಿಗಳು. ಇಡೀ ವೇದಾ ಸಿಟಿನೇ ನಿಮ್ಮ ಅಭಿಮಾನಿಯಾಗಿದೆ. ನಾವೊಂದ್ ಮಾತು ಕೇಳ್ಪಟ್ವಿ, ಕಮಿಷನರ್ ಸರ್ ನಿಮ್ಮನ್ನ ಕೆಲಸದಿಂದ ತೆಗಿತೀನಿ ಅಂತ ಧಮಕಿ ಹಾಕ್ತಿದ್ದಾರೆ ಅಂತ. ಅದೇನಾದ್ರೂ ಆಗ್ಲಿ ಹೇಳಿ, ನನ್ ಕೆಲ್ಸ ಹೋದ್ರೆ ನಿಮ್ಗೇನಂತೆ ಹೇಳಿ. ಸರ್ ನೀವ್ ಹೇಗ್ ಕೆಲ್ಸ ಮಾಡ್ಬೇಕು ಅಂದ್ರೆ ನಿಮ್ ಹೆಸರು ಇನ್ನೂ ಬೆಳಿಬೇಕು. ಮತ್ತೆ ಕಮಿಷನರ್ ಸರ್ ಖುದ್ದಾಗಿ ಅವರೇ ನಿಮ್ಗೆ ಬಹುಮಾನ ಕೊಡ್ಬೇಕು. ಏನ್ ಮಾಡ್ಬೇಕು? ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು? ಆ ಕಳ್ಳರು ನನ್ನನ್ನೇ ಹೊಡೆದು ಓಡ್ ಹೋಗ್ಬಿಟ್ರಲ್ಲ. ನಾವು ಹೇಳ್ತೀವಿ ಸರ್, ನೀವು ಈ ತರ ಮಾಡಿ. ನಾವು ನಾಳೆ ವೇದಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕಳ್ಳತನ ಮಾಡ್ತೀವಿ, ಮತ್ತೆ ಅಲ್ಲಿಂದ ಹೊರಗಡೆ ಬರ್ತೀವಿ. ನೀವು ಕಮಿಷನರ್ ಸಾರ್ನ ಕರ್ಕೊಂಡು ಬನ್ನಿ, ಮತ್ತೆ ನಮ್ಮನ್ನ ಹಿಡ್ಕೊಳ್ಳಿ. ಹೀಗ್ ಹೊಡಿರಿ, ಮತ್ತೆ ಹೀಗ್ ಹೊಡಿರಿ, ಇಲ್ಲಿ ಹೊಡಿರಿ, ಇಲ್ಲಿ ಹೊಡಿರಿ, ಕುಂಕುಮು ಕರಾಟೆ ತರ ಹೊಡಿರಿ. ನಾವೆಲ್ಲರೂ ಹೀಗ್ ಬೀಳ್ತೀವಿ, ಮತ್ತೆ ಹೀಗ್ ಬೀಳ್ತೀವಿ, ಬಿದ್ದು ಬಿದ್ದು ಒದ್ದಾಡ್ತೀವಿ. ಆಮೇಲೆ ನಾವೆಲ್ಲರೂ ಓಡ್ ಹೋಗ್ತೀವಿ. ಕಳ್ತನವಾಗಿರೋ ಮಾಲ್ನ ಹಿಡಿತೀರಿ. ಕಮಿಷನರ್ ಸಾರ್ ಖುಷಿ ಆಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನೀವು ನನ್ನನ್ನ ಈ ಬ್ಯಾಂಕ್ ಹತ್ರ ಯಾಕೆ ಕರ್ಕೊಂಡು ಬಂದ್ರಿ? ಸರ್, ನೀವು ನನ್ನನ್ನ ನಂಬಿ ಈ ಬ್ಯಾಂಕ್ ನಲ್ಲಿ ರಾಬರ್ಸ್ ಗಳಿದ್ದಾರೆ. ನನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ತುಂಬಾ ಸ್ಟ್ರಾಂಗ್ ಇದೆ. ಎಲ್ಲೇ ಅಪರಾಧ ನಡೀತಾ ಇದ್ರು ಅದಕ್ಕಿಂತ ಮೊದಲೇ ನಾನು ಅಲ್ಲಿ ಹಾಜರಾಗಿರ್ತೀನಿ. ಅರೆ ವಾ,
ಇದಂತೂ ಅದ್ಭುತನೇ ಆಯ್ತು. ನಾನ್ ನಿನ್ನ ನಿಷ್ಪ್ರಯೋಜಕ ಏನಕ್ಕೂ ಕೆಲ್ಸಕ್ ಬಾರ್ದವನು ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀನಂತೂ ಇಂಟೆಲಿಜೆಂಟ್ ಆಫೀಸರ್ ಆಗ್ಬಿಟ್ಟಿದ್ಯಲ್ಲ. ನೀನು ತುಂಬಾನೇ ಬುದ್ಧಿವಂತ ಆಗ್ಬಿಟ್ಟಿದ್ಯಾ. ಸರ್, ಲಡ್ಡು ಸಿಂಗ್ ಹೆಸರು ಕೇವಲ ಇಷ್ಟೇ ಫೇಮಸ್ ಆಗಿರೋದಲ್ಲ. ಈಗ ನೋಡ್ತಾ ಇರಿ ನಾನು ಏನ್ ಮಾಡ್ತೀನಿ ಅಂತ. ಹ್ಯಾಂಡ್ಸ್ ಅಪ್. ನಮ್ ದಾರಿಯಿಂದ ದೂರ ಹೋಗಿ ಇನ್ಸ್ಪೆಕ್ಟರ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲೂ ಕಳ್ಳರು ಕಳ್ತನ ಮಾಡ್ತಾ ಇದ್ರು ಬಿಟ್ಟು ಓಡ್ ಹೋಗ್ತಾರೆ. ಯಾಕಂದ್ರೆ ಜನರು ಹೇಳ್ತಾರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಇಷ್ಟೆಲ್ಲ ಗೊತ್ತಿದ್ರು ನನ್ನ ಏರಿಯಾದಲ್ಲೇ ಬಂದು ಕಳ್ತನ ಮಾಡೋ ಧೈರ್ಯ ಬಂದ್ಬಿಡ್ತಾ. ಈಗ ತೋರಿಸ್ತೀನಿ ನಾನು ಏನು ಅಂತ. ಹೇಳು, ಇದ ನಿನ್ನ ಬುದ್ಧಿವಂತಿಕೆ? ಇದ ನಿನ್ನ ಪೊಲೀಸ್ ವರ್ಕ್? ಕಳ್ಳರು ನಿನ್ನ ಮುಂದೆನೆ ಬ್ಯಾಂಕ್ನ ಲೂಟಿ ಮಾಡ್ಕೊಂಡು ಹೋದ್ರು. 3 ಗಂಟೆ ಒಳಗಡೆ ಅವರನ್ನ ಹಿಡಿದೆ ಹೋದ್ರೆ ನಿನ್ನನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತೇನೆ. ಕೆಲ್ಸ ಹೋಗ್ಬಿಟ್ರೆ ನಾನ್ ಏನ್ ಮಾಡ್ಲಿ?